ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಟಿಂಗ್ ಫಾರ್ ಎ ವೀಸಾ ಅಂದರೆ ವೀಸಾಗಾಗಿ ಕಾಯುತ್ತಾ ಎಂಬ ಕೃತಿಯ ಬಗ್ಗೆ ಡಾಕ್ಟರ್ ಹುಲಿಕುಂಟೆ ಮೂರ್ತಿಯವರು ಬರೆದಿದ್ದಾರೆ. ಈ ಕೃತಿ ಬಗ್ಗೆ ವಿಶ್ಲೇಷಣೆ ಮಾಡಿರುವ ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕುಂಟೆಯವರಾದ ಮೂರ್ತಿಯವರು ಕವಿ, ಹೋರಾಟಗಾರ ಮತ್ತು ಉಪನ್ಯಾಸಕರು. ಪರಂಜ್ಯೋತಿ, ನೀಲಿಜ್ಞಾನ ಕವನ ಸಂಕಲನ, ಹೂಬಿಟ್ಟ ಕಣ್ಣು, ನುಡಿ ಕಂದಾಯ ಲೇಖನಗಳ ಸಂಗ್ರಹ ಪ್ರಕಟಿಸಿದ್ದಾರೆ. ನೀಲಿಜ್ಞಾನ ಸಂಕಲನಕ್ಕೆ 2013ರ ರಾಜ್ಯ ಸರ್ಕಾರದ ಬಸವರಾಜ ಕಟ್ಮನಿ ಯುವ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ಕೌದಿ ಚಲನಚಿತ್ರ ಗೀತರಚನೆಗೆ ಕರ್ನಾಟಕ ಸರ್ಕಾರದಿಂದ 2014ರ ಅತ್ಯುತ್ತಮ ಗೀತರಚನೆಕಾರ ರಾಜ್ಯ ಪ್ರಶಸ್ತಿ ಲಭಿಸಿದೆ. ದಶಕಗಳಿಂದಲೂ ಬಯಲು ಬಳಗ ಸೇರಿದಂತೆ ದಲಿತ ಸಂಘಟನೆಗಳ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವ ಇವರು ಸದ್ಯ ತಮಟೆ ಮಾಧ್ಯಮ ಹೋರಾಟದ ಭಾಗವಾಗಿದ್ದಾರೆ. ವೀಸಾಗಾಗಿ ಕಾಯುತ್ತಾ ಅನ್ನುವ ಈ ಕೃತಿಯು ಬಾಬಾ ಸಾಹೇಬರ ಒಟ್ಟು ಬರಹವನ್ನು ಅವಲೋಕಿಸಿದರೆ ವೇಟಿಂಗ್ ಫಾರ್ ಎ ವೀಸಾಗಾಗಿ ಕಾಯುತ್ತಾ ಸಣ್ಣ ಬರಹ. ಈ ಕೃತಿಯನ್ನು ಒಂದು ದೀರ್ಘ ಲೇಖನ ಅನ್ನಬಹುದು. ಆದರೆ ಆ ಬರಹ ಭಾರತದ ಜಾತಿ ವ್ಯವಸ್ಥೆಯ ಸ್ವರೂಪವನ್ನು ಕೆಲವು ಸಾವಿರ ಪದಗಳಲ್ಲಿ ಹಿಡಿದಿಟ್ಟಿರುವ ವಿಶಿಷ್ಟ ಸಾಹಿತ್ಯಿಕ ಮಾದರಿ. ಬಾಬಾ ಸಾಹೇಬರು 90 ವರ್ಷಗಳ ಹಿಂದೆ 1935ರಲ್ಲಿ ಬರೆದ ಈ 16 ಪುಟಗಳ ಬರಹ 6 ಸಣ್ಣ ಸಣ್ಣ ಅಧ್ಯಾಯಗಳನ್ನು ಒಳಗೊಂಡಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು 12ನೇ ಸಂಪುಟದಲ್ಲಿ ಈ ಬರಹವನ್ನು ಸೇರಿಸಲಾಗಿದೆ. ಇದೊಂದು ಜೀವನ ಚರಿತ್ರಾತ್ಮಕ ಕಿರುಬರಹ ಅಥವಾ ಘಟನೆಗಳ ಗುಚ್ಛ. ಅವರ ಒಟ್ಟು ಬರಹ ಕೇವಲ ಸಾಹಿತ್ಯಿಕ ಜಿಜ್ಞಾಸೆಯಾಗಿರದೆ ಭಾರತದ ಆರ್ಥಿಕ ದಾಖಲೀಕರಣ ಅಥವಾ ಇಡೀ ದೇಶವನ್ನು ಸಮಾನಗೊಳಿಸುವ ಮ್ಯಾನಿಫೆಸ್ಟೋ ಆಗಿದೆ. ಆದರೆ ಈ ಲೇಖನ ಒಂದು ದೇಶದ ಸಾಮಾಜಿಕ ಪಥವನ್ನೇ ಬದಲಿಸುವ ಮಹಾನ್ ವ್ಯಕ್ತಿಯೊಬ್ಬರ ಒಡಲ ಸಂಕಟವನ್ನು, ಆ ಮೂಲಕ ತನ್ನ ನೆಲದ ಕೋಟ್ಯಾಂತರ ಜನರ ಕಣ್ಣೀರಿನ ಕಾರಣವನ್ನು ಕಂಡರಿಸುತ್ತದೆ. ದೇಶ ವಿದೇಶಗಳನ್ನು ಸುತ್ತಿ ಬಂದು ದೇಶದ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿ ದೇಶಕ್ಕೊಪ್ಪುವ ಹಾಗೂ ಸಕಲರಿಗೂ ಬದುಕುವ ಹಕ್ಕನ್ನು ನೀಡುವ ಸಂವಿಧಾನ ರಚಿಸಿದ ಬಾಬಾ ಸಾಹೇಬರು ಯಾಕೆ ಈ ವೀಸಾಗಾಗಿ ಕಾಯುವ ಲೇಖನ ಬರೆಯುತ್ತಾರೆ ಅನ್ನೋದನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ಬಹುತೇಕ ವಿದ್ವಾಂಸರು ಅಭಿಪ್ರಾಯಪಟ್ಟ ಹಾಗೆ ಇದು ಭಾರತದ ಮೊದಲ ಆತ್ಮಚರಿತ್ರೆ. ಈ ಲೇಖನವನ್ನು ಓದುವಾಗ ನಮಗೆ ಭಾರತದ ದಲಿತರ ಬದುಕಿನ ಅಪಮಾನ, ಅಸಮಾನತೆ ಮತ್ತು ಅವುಗಳನ್ನು ಮೀರಿಕೊಳ್ಳಲು ನಡೆಸಿರುವ ಹೋರಾಟಗಳ ಅರಿವಿರಬೇಕು ಹಾಗೂ ಜಾತೀಯತೆಯ ಕರಾಳ ಮುಖದ ಪರಿಚಯವಿರಬೇಕು. ಈ ಲೇಖನದ ಮೊದಲ ಘಟನೆ ನಡೆದಿದ್ದು 1901ರಲ್ಲಿ. ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದರೂ ವೈದಿಕ ಕಟ್ಟುಪಾಡುಗಳು ಮೇಲುಗೈ ಸಾಧಿಸಿದ್ದ ಕಾಲಘಟ್ಟದಲ್ಲಿ. ಆ ಹೊತ್ತಿಗೆ ತಾಯಿ ಭೀಮಾಬಾಯಿ ತೀರಿಕೊಂಡಿದ್ದರು. ಬಾಬಾ ಸಾಹೇಬರ ತಂದೆ ಈಸ್ಟ್ ಇಂಡಿಯಾ ಕಂಪನಿಯ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಸುಬೇದಾರರಾಗಿ ಬಡ್ತಿ ಹೊಂದಿದ ರಾಮ್ಜಿ ಸಕ್ಪಾಲ್ ಸತಾರ ಜಿಲ್ಲೆಯ ಗೋರೆಗಾಂವ್ನಲ್ಲಿ ಕ್ಯಾಸಿಯರ್ ಹುದ್ದೆಯಲ್ಲಿದ್ದರು. ಆದರೆ ಕುಟುಂಬ ಸತಾರದಲ್ಲೇ ನೆಲೆಸಿತ್ತು. ಬಾಬಾ ಸಾಹೇಬರು ಮತ್ತವರ ಸೋದರರು ಚಿಕ್ಕಮ್ಮನ ಜೊತೆ ಉಳಿದುಕೊಂಡಿದ್ದರು. ಕ್ಷಾಮದ ಕಾರಣಕ್ಕೆ ಜನರಿಗೆ ಉದ್ಯೋಗ ನೀಡುವ ಸಲುವಾಗಿ ಕೆರೆ ಕಟ್ಟಿಸುವ ಬ್ರಿಟಿಷ್ ಸರ್ಕಾರದ ನಿರ್ಧಾರದಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದ ರಾಮ್ಜಿ ಸಕ್ಪಾಲ್ ರಜೆ ಹಾಕಿ ಮಕ್ಕಳನ್ನು ನೋಡಲು ಬರುವ ಹಾಗಿರಲಿಲ್ಲ. ಬೇಸಿಗೆಯಲ್ಲಿ ತಮ್ಮನ್ನು ಕಾಣಲು ಮಕ್ಕಳೇ ಬರಲಿ ಎಂದು ಆಶಿಸಿದ ರಾಮ್ಜಿ ಅವರು ಪತ್ರ ಬರೆದಿದ್ದರು. ದೂರದಲ್ಲಿರುವ ತಂದೆಯನ್ನು ನೋಡಲು ಹೊರಟ ಮಕ್ಕಳ ತುಮುಲ ಜಾತಿ ಸಮಾಜದ ಸಣ್ಣತನದ ಮುಂದೆ ದುಃಖ ತರಿಸುತ್ತದೆ. ಅಲ್ಲಿಯವರೆಗೂ ರೈಲು ನಿಲ್ದಾಣವನ್ನೇ ಕಾಣದ ಬಾಬಾ ಸಾಹೇಬರು ತಮ್ಮ ಅಣ್ಣ ಮತ್ತು ಅಕ್ಕನ ಮಗನೊಂದಿಗೆ ಗೋರೆಗಾಂವ್ಗೆ ಹೊರಡಲು ಇಂಗ್ಲಿಷರಿಂದ ತಯಾರಿಸಲ್ಪಟ್ಟ ಬಟ್ಟೆ, ಟೊಪ್ಪಿ, ಶೂಗಳು ಹಾಗೂ ಪಂಚೆಗಳನ್ನು ಕೊಂಡರು. 10 ಕಿಲೋಮೀಟರ್ ದೂರದ ರೈಲು ನಿಲ್ದಾಣವನ್ನು
ಪ್ರತಿಷ್ಠಿತವಾದ ಉಡುಗೆ ತೊಡುಗೆಗಳ ಸಹಾಯದಿಂದ ಟಾಂಗದಲ್ಲಿ ಕ್ರಮಿಸಿದರು. ಅಲ್ಲಿಂದ ರೈಲು ಹತ್ತಿ ಮಾಸೂರು ಎಂಬಲ್ಲಿ ಇಳಿದರು. ಅಲ್ಲಿಂದ ಗೋರೆಗಾಂವ್ಗೆ ಕರೆದುಕೊಂಡು ಹೋಗಬೇಕಾದ ತಂದೆಯ ಕಡೆಯ ಸಹಾಯಕರು ಬಾರದ ಕಾರಣದಿಂದ ಬಹಳ ಹೊತ್ತಿನವರೆಗೆ ಮಕ್ಕಳು ಕಾಯಬೇಕಾಯಿತು. ಇವರ ವೇಷಭೂಷಣ ನೋಡಿ ಬ್ರಾಹ್ಮಣರೆಂದು ತಿಳಿದುಕೊಂಡಿದ್ದ ಸ್ಟೇಷನ್ ಮಾಸ್ಟರ್ ಮುತುವರ್ಜಿ ವಹಿಸುತ್ತಿದ್ದನು. ಆದರೆ ಇವರು ಮಹಾರರೆಂದು ತಿಳಿದ ಮೇಲೆ ಅವನು ಬೇರೆ ರೀತಿಯಲ್ಲಿ ವರ್ತಿಸಲು ಶುರು ಮಾಡಿದ. ಇವರಿಗೆ ಗೋರೆಗಾಂವ್ ತಲುಪಲು ಎತ್ತಿನ ಗಾಡಿ ಅಗತ್ಯವಿತ್ತು. ಆದರೆ ಮಕ್ಕಳು ಸ್ಟೇಷನ್ ಮಾಸ್ಟರ್ಗೆ ಜಾತಿ ಹೇಳುವಾಗ ಕೇಳಿಸಿಕೊಂಡಿದ್ದ ಅಲ್ಲಿನ ಕೆಲವು ಎತ್ತಿನ ಬಂಡಿಯವರು ಮಡಿಮೈಲಿಗೆಯ ಕಾರಣಕ್ಕೆ ದೂರ ಉಳಿದರು. ಸ್ವಲ್ಪ ಹೊತ್ತಿನ ನಂತರ ಹಿಂದಿರುಗಿದ ಸ್ಟೇಷನ್ ಮಾಸ್ಟರ್ಗೆ ಮನಸ್ಸು ಕರಗಿ ಹೆಚ್ಚು ಬಾಡಿಗೆ ಕೊಟ್ಟು ಎತ್ತಿನ ಬಂಡಿ ಬಾಡಿಗೆ ತೆಗೆದುಕೊಂಡು ತಾವೇ ಓಡಿಸಿಕೊಂಡು ಹೋಗುವಂತೆಯೂ ಬಂಡಿ ಚಾಲಕ ನಡೆದು ಬರ್ತಾನೆಂದು ಹೇಳಿದನು. ಇದರಿಂದ ಇವರಿಗೆ ಹೇಗೋ ನಡೆದು ಹೋಗುವುದು ತಪ್ಪಿತು ಅನ್ನಿಸಿ ಒಪ್ಪಿದರು. ಆದರೆ ಸ್ವಲ್ಪವೂ ದೂರ ಹೋದ ಮೇಲೆ ನಡೆದು ಸುಸ್ತಾದ ಎತ್ತಿನ ಬಂಡಿಯವನು ಮಕ್ಕಳನ್ನು ಸರಿಸಿ ಬಂಡಿ ಏರಿದನು. ಹೀಗೆ ಪ್ರಯಾಣದ ಸಮಸ್ಯೆ ಕೊಂಚ ಮಟ್ಟಿಗೆ ಬಗೆಹರಿತು ಅನ್ನಿಸಿ ನಿರುಮ್ಮಳವಾಗಿದ್ದ ಮಕ್ಕಳಲ್ಲಿ ಗೋರೆಗಾಂವ್ ಇನ್ನೂ ಸಿಗದೇ ಇರುವುದು ಮತ್ತು ಆಗಲೇ ಕತ್ತಲಾಗಿರುವುದು ಆತಂಕ ಮೂಡಿಸಿದವು. ರಾತ್ರಿ 10 ಗಂಟೆ ದಾಟಿದರೂ ಗೋರೆಗಾಂವ್ ಬರಲಿಲ್ಲವೆಂದು ಮಕ್ಕಳು ಅಳತೊಡಗಿದರು. ತಮ್ಮನ್ನು ಎಲ್ಲಿಯೋ ಕಾಣದ ಜಾಗಕ್ಕೆ ಕರೆದೊಯ್ದು ಕೊಲೆ ಮಾಡಿ ತಮ್ಮ ಮೈಮೇಲಿನ ಚಿನ್ನದ ಒಡವೆಗಳನ್ನು ಅಪಹರಿಸುವನೆಂದು ಶಂಕಿಸಿದರು. ಸರಿ ರಾತ್ರಿಯಲ್ಲಿ ಒಂದು ದೀಪ ಕಾಣಿಸಿ ಅದು ಸುಂಕ ಸಂಗ್ರಹಕಾರನ ಗುಡಿಸಲು ಎಂದು ತಿಳಿಯಿತು. ಹಲವು ಎತ್ತಿಬಂಡಿಗಳ ಪ್ರಯಾಣಿಕರು ಚಾಲಕರು ವಿಶ್ರಾಂತಿಗಾಗಿ ಅಲ್ಲಿ ತಂಗಿದ್ದನ್ನು ಕಂಡ ಬಾಬಾ ಸಾಹೇಬರು ಅಲ್ಲೇ ಕೆಲ ಕಾಲ ವಿಶ್ರಮಿಸಿ ಊಟ ಮಾಡಬಹುದು ಅಂದುಕೊಂಡರು. ಆದರೆ ಅವರ ಬಳಿ ನೀರು ಇರಲಿಲ್ಲ. ಸುಂಕದ ಕುಟೀರದಲ್ಲಿ ನೀರು ಕೇಳೋಣವೆಂದರೆ ಎತ್ತಿನ ಬಂಡಿ ಚಾಲಕ, ನೀವು ಮಹಾರರೆಂದು ತಿಳಿದರೆ ನೀರು ಸಿಗೋದಿಲ್ಲ, ಮುಸಲ್ಮಾನರು ಎಂದು ಸುಳ್ಳು ಹೇಳಿ ನೀರು ಪಡೆದು ಊಟ ಮಾಡಿಕೊಳ್ಳಿ ಎಂದನು. ಆದರೆ ತಾವು ಮುಸಲ್ಮಾನರೆಂದು ನಂಬಿಸುವುದು ಈ ಮಕ್ಕಳಿಗೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ನೀರು ಸಿಗುವುದಿಲ್ಲ ಎಂದು ಗುಡ್ಡದ ಮೇಲೆ ಸಿಗುತ್ತದೆ ಎಂದು ಆತ ಕಟುವಾಗಿ ಹೇಳಿದನು. ಈ ಕಾರಣದಿಂದ ಆ ರಾತ್ರಿ ಅವರು ಸಾಕಷ್ಟು ಆಹಾರವಿದ್ದು ನೀರಿಲ್ಲದ ಕಾರಣಕ್ಕೆ ಉಪವಾಸ ಮಲಗಬೇಕಾಯಿತು. ಈ ಘಟನೆ ಬಾಬಾ ಸಾಹೇಬರನ್ನು ಕೆಂಗೆಡಿಸಿತು. ನಾವು ಯಾವ ದೇಶದಲ್ಲಿದ್ದೀವಿ ಎನ್ನಿಸಿತು. ಅಸ್ಪೃಶ್ಯರಾಗಿರುವ ಕಾರಣಕ್ಕೆ ತಮಗೆ ನೀರು ಸಿಗಲಿಲ್ಲ ಅನ್ನುವ ಸತ್ಯ ಆಗ ಅವರಿಗೆ ಮನವರಿಕೆಯಾಯಿತು. ಅವರು ಊಹಿಸಿದ ಸುರಕ್ಷಿತ ತಾಣ ಜಾತಿಯ ಕಾರಣಕ್ಕೆ ಅಸುರಕ್ಷಿತವಾಗಿತ್ತು. ಆ ರಾತ್ರಿ ಅವರು ಇಬ್ಬರು ಮಲಗಿ ಒಬ್ಬರು ಎದ್ದಿದ್ದು ಬಂಡಿ ಮತ್ತು ತಮ್ಮ ವಸ್ತುಗಳನ್ನು ನೋಡಿಕೊಂಡು ಕಳೆದರು. ಬೆಳಗ್ಗೆ ಎದ್ದು ನಸುಕಿನಲ್ಲೇ ಪ್ರಯಾಣಿಕ ತಪ್ಪದೆ 8ಕ್ಕೆ ಹೊರಟು 11 ಗಂಟೆಗೆ ಹೊತ್ತಿಗೆ ಗೋರೆಗಾಂವ್ ತಲುಪಿದರು. ಮಕ್ಕಳನ್ನು ಕಂಡ ರಾಮ್ಜಿ ಆಶ್ಚರ್ಯಚಕಿತರಾದರು. ತಾವು ಬರುವುದಾಗಿ ಬಾಬಾ ಸಾಹೇಬರು ಬರೆದಿದ್ದ ಪತ್ರವನ್ನು ಅವರ ಜವಾನ್ ಅವರಿಗೆ ನೀಡಿಯೇ ಇರಲಿಲ್ಲ. ಬಾಬಾ ಸಾಹೇಬರು ಈ ಘಟನೆ ಬಗ್ಗೆ ಬರೆಯುತ್ತಾ ಭಾವುಕರಾಗುತ್ತಾರೆ. ಈ ಘಟನೆ ನಡೆದಾಗ ಅವರಿಗೆ 9 ವರ್ಷ. ಬಾಲ್ಯದಲ್ಲಿ ತಾವು ಅಸ್ಪೃಶ್ಯರು ಎಂದು ಅವರಿಗೆ ತಿಳಿದಿದ್ದರೂ ಸುತ್ತಲಿನ ಸಮಾಜ ತಮ್ಮನ್ನು ಈ ಮಟ್ಟದ ಕ್ರೌರ್ಯದಿಂದ ನಡೆಸಿಕೊಳ್ಳಬಹುದು ಎನ್ನುವ ಅಂದಾಜಿರಲಿಲ್ಲ. ಇದೇ ಸಂದರ್ಭದಲ್ಲಿ ಅವರು ಶಾಲೆಯ ದಿನಗಳನ್ನು ನೆನೆಯುತ್ತಾರೆ. ಶಾಲೆಯಲ್ಲಿ ಅವರು ಪ್ರತ್ಯೇಕವಾಗಿ ಒಂದು ತುಂಡು ಗೋಣಿಚೀಲ ಹಾಸಿಕೊಂಡು ಕೂರುತ್ತಿದ್ದುದು, ಜವಾನನು ಮುಟ್ಟಲು ಏಸುತ್ತಿದ್ದ ಆ ಚೀಲದ ತುಂಡನ್ನು ಪ್ರತಿದಿನ ಪುಸ್ತಕಗಳ ಜೊತೆಗೆ ಮನೆಗೆ ತೆಗೆದುಕೊಂಡು ಹೋಗಿ ಬೆಳಗ್ಗೆ ತರುತ್ತಿದ್ದುದು, ಸಹಪಾಠಿಗಳು ಬಾಯಾರಿಕೆಯಾದಾಗ ಶಿಕ್ಷಕರ ಒಪ್ಪಿಗೆ ಪಡೆದು ಜವಾನನಿಂದ ನೀರು ಪಡೆದು ಕುಡಿಯುತ್ತಿದ್ದುದು, ಆದರೆ ಇವರಿಗೆ ಬಾಯಾರಿಕೆ ಆದರೆ ನೀರು ಕೊಡಬೇಕಾದ ಜವಾನ್ ಎದ್ದು ಹೋಗುತ್ತಿದ್ದುದು, ಚಿಕ್ಕಂದಿನಲ್ಲಿ ತಮ್ಮ ಬಟ್ಟೆಗಳನ್ನು ಮುಟ್ಟಲು ಮಡಿವಾಳರು ನಿರಾಕರಿಸುತ್ತಿದ್ದುದು, ಕ್ಷೌರ ಮಾಡಲು ನಿರಾಕರಿಸುತ್ತಿದ್ದ ಕ್ಷೌರಿಕರ ಕೆಲಸವನ್ನು ಅಕ್ಕನೇ ಮಾಡುತ್ತಿದ್ದು, ಇದೆಲ್ಲವನ್ನು ನೆನೆದು ಎಲ್ಲ ಅಸ್ಪೃಶ್ಯದ ಸಂಕಟವು ಇದೇ ಆಗಿರುವುದನ್ನು ಚಿಂತಿಸುತ್ತಾ ಬಾಬಾ ಸಾಹೇಬರು ಗೋರೆಗಾಂವ್ಗೆ ಪ್ರಯಾಣಿಸಿದ ಘಟನೆ ಅವರನ್ನು ಅದೆಷ್ಟು ಕುಗ್ಗಿಸಿತು ಎಂಬುದನ್ನು ದಾಖಲಿಸುತ್ತಾರೆ. ಮೊದಲನೇ ಘಟನೆ ನಡೆದ 17 ವರ್ಷಗಳ ನಂತರ ಘಟನೆಯನ್ನು ಬಾಬಾ ಸಾಹೇಬರು ಈ ಲೇಖನದ 2ನೇ ಅಧ್ಯಾಯದಲ್ಲಿ ನಿರೂಪಿಸುತ್ತಾರೆ. ಅದು ಅವರು ನ್ಯೂಯಾರ್ಕಿನ ಕೊಲಂಬಿಯಾ ಯೂನಿವರ್ಸಿಟಿ ಮತ್ತು ಲಂಡನ್ ವಿಶ್ವವಿದ್ಯಾಲಯದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ವ್ಯಾಸಂಗ ಮುಗಿಸಿ 1918ರಲ್ಲಿ ಭಾರತಕ್ಕೆ ಹಿಂದಿರುಗಿದಾಗ ನಡೆದದ್ದು. ವಿದೇಶಗಳಲ್ಲಿ ಓದಿದ ಕಾರಣಕ್ಕೆ ಬಾಬಾ ಸಾಹೇಬರಿಗೆ ತಾನೊಬ್ಬ ಅಸ್ಪೃಶ್ಯನಾಗಿ ಎಲ್ಲಿ ಹೋದರೂ ತನಗೂ ಮತ್ತು ಸಮಾಜಕ್ಕೂ ತೊಂದರೆಯಾಗುತ್ತದೆ ಎಂಬುದು ಮರೆತ ಆಗಿತ್ತು. ಬರೋಡಾಗೆ ಬಂದ ದಿನವೇ ಅದರ ಅನುಭವ ಆಯಿತು.
ಅವರಿಗೆ ತಕ್ಷಣಕ್ಕೆ ಉಳಿದುಕೊಳ್ಳಲು ಒಂದು ಜಾಗ ಬೇಕಿತ್ತು. ನಾನೆಲ್ಲಿ ಹೋಗಲಿ, ಯಾರು ನನ್ನನ್ನು ಕರೆದೊಯ್ಯುತ್ತಾರೆ ಎಂಬ ಪ್ರಶ್ನೆ ಅವರಿಗೆ ಕಾಡುತ್ತಿತ್ತು. ಆ ಸಮಯದಲ್ಲಿ ಯಾವುದಾದರೂ ಮೇಲ್ಜಾತಿಗೆ ಸೇರಿದ ವ್ಯಕ್ತಿ ಹೀಗೆ ವಿದೇಶದಲ್ಲಿ ವ್ಯಾಸಂಗ ಮುಗಿಸಿಕೊಂಡು ಹಿಂದಿರುಗಿದರೆ ಅವರನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದರು? ಅಸ್ಪೃಶ್ಯರಾದ ಕಾರಣಕ್ಕೆ ಬಾಬಾ ಸಾಹೇಬರು ಅಭದ್ರತೆಯಿಂದ ನೋಯುವ ಹಾಗಾಯಿತು. ಹೇಗೋ ಪಾರ್ಸಿ ಇನ್ ಎಂಬ ಪಾರ್ಸಿಗಳು ಪಾರ್ಸಿಗಳಿಗಾಗಿಯೇ ನಡೆಸುತ್ತಿದ್ದ ಹೋಟೆಲ್ ಹುಡುಕಿದರು. ಪಾರ್ಸಿಗಳು ಅನುಸರಿಸುತ್ತಿದ್ದ ಜೊರಾಸ್ಟ್ರಿಯನ್ ಧರ್ಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಇರಲಿಲ್ಲ ಎಂಬ ಅಂಶ ಬಾಬಾ ಸಾಹೇಬರಲ್ಲಿ ಖುಷಿ ಮೂಡಿಸಿತು. ಆದರೆ ಇವರು ಪಾರ್ಸಿಯಲ್ಲದು ಕಂಡು ಪಾರ್ಸಿ ಇವರಿಗೆ ಕೊಠಡಿ ಕೊಡಲು ನಿರಾಕರಿಸಿದ. ಅದು ಪಾಳು ಕೊಂಪೆಯಂತಿತ್ತು. ಮನುಷ್ಯ ಸಂಪರ್ಕವಿಲ್ಲದೆ ಮುರಿದ ಕುರ್ಚಿ, ಮೇಜು, ಬೆಂಚುಗಳ ಉಗ್ರಾಣದಲ್ಲಿ ಬಾವುಲಿಗಳ ಸದ್ದಿನ ನಡುವೆ ಓದುತ್ತಾ ದಿನ ದೂಡಿದರು ಬಾಬಾ ಸಾಹೇಬರು. ಬಂದಿಖಾನೆಯಂತಿದ್ದ ಈ ವಸತಿಯಲ್ಲಿ ದಿನ ದೂಡಬೇಕಿದ್ದ ಹೃದಯ ವಿದ್ರಾವಕ ದಿನಗಳು ಅವು ಎಂದು ಬಣ್ಣಿಸುತ್ತಾರೆ. ಆದರೂ ಈ ವಸತಿ ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಬೆಲೆಯುಳ್ಳದಾಗಿತ್ತು ಎನ್ನುತ್ತಾರೆ. ತಮ್ಮ ಮಿಕ್ಕ ಲಗೇಜನ್ನು ಮುಂಬಯಿಯಿಂದ ತಂದೊಪ್ಪಿಸಿದ ಸೋದರಿಯ ಮಗ ಬಾಬಾ ಸಾಹೇಬರು ವಾಸಿಸಿದ್ದ ಸ್ಥಿತಿಗತಿಯನ್ನು ಕಂಡು ಮರಗಿ ಜೋರಾಗಿ ಅಳಲಾರಂಭಿಸಿದ್ದ. ಆತನನ್ನು ಸಮಾಧಾನ ಮಾಡಿ ಕಳಿಸಬೇಕಾಗಿ ಬಂದಿತ್ತು. ಬಾಬಾ ಸಾಹೇಬರನ್ನು ವಿದೇಶದ ವ್ಯಾಸಂಗಕ್ಕೆ ಕಳುಹಿಸಿದ ಬರೋಡದ ಮಹಾರಾಜರು ಇವರನ್ನು ಅಕೌಂಟೆಂಟ್ ಜನರಲ್ ಕಚೇರಿಗೆ ನೇಮಿಸಿದರು. ಸರ್ಕಾರಿ ವಸತಿಗಾಗಿ ಅವರು ಹಾಕಿದ ಅರ್ಜಿಯನ್ನು ಬರೋಡ ಸಂಸ್ಥಾನದ ಪ್ರಧಾನಮಂತ್ರಿ ನಿರ್ಲಕ್ಷಿಸಿದ. ಪಾರ್ಸಿ ಇನ್ನಿನಲ್ಲಿ ತಂಗಿದ್ದ 11ನೇ ದಿನದಂದು ಕೆಲವರು ಬಂದು ಪಾರ್ಸಿಯಲ್ಲದಿದ್ದರೂ ಇಲ್ಲಿ ಉಳಿದುಕೊಂಡಿರುವ ಬಗ್ಗೆ ಧಮಕಿ ಹಾಕಿದರು. ಬಾಬಾ ಸಾಹೇಬರು ಈ ಘಟನೆಯನ್ನು ವಿವರಿಸುವಾಗ ಅವರ ಭಾಷೆ ಕಟುವನ್ನು ನಾವು ಗಮನಿಸಬೇಕು. ನಾನು ಪಾರ್ಸಿ ವೇಷದಲ್ಲಿ ಆಡುತ್ತಿದ್ದ ಆಟವು ಬಯಲುಗೊಂಡಿತ್ತು ಹಾಗೂ ಈ ಆಟವನ್ನು ಮುಂದುವರಿಸಿದರೆ ಜೀವನವೇ ಅಂತ್ಯವಾಗುವ ಮಾರಣಾಂತಿಕಲ್ಲಿಗೆ ಒಳಗಾಗುತ್ತಿದೆ. ನನ್ನ ಶಾಂತ ಚಿತ್ತ ಮತ್ತು ಮೌನ ನನ್ನನ್ನು ಅಪಾಯದಿಂದ ಪಾರು ಮಾಡಿದವು. ಆ ಪಾರ್ಸಿಗಳು ಅಂದು ಸಂಜೆಯ ಹೊತ್ತಿಗೆ ವಸತಿಯನ್ನು ಖಾಲಿ ಮಾಡಬೇಕೆಂದು ಧಮಕಿ ಹಾಕಿ ಹೋಗಿದ್ದರಿಂದ ಬಾಬಾ ಸಾಹೇಬರಿಗೆ ಕೈಕಾಲು ಆಡಲಿಲ್ಲ. ಎಲ್ಲರಲ್ಲೂ ಶಪಿಸುತ್ತಾ ಜೋರಾಗಿ ಅತ್ತರು. ಅವರಿಗೆ ಸಿಗಬೇಕಾದ ಸರ್ಕಾರಿ ಬಂಗಲೆ ಬಗ್ಗೆ ಅವರಿಗೆ ನಂಬಿಕೆ ಇದ್ದರೂ ಆ ಕ್ಷಣದಲ್ಲಿ ಅವರಿಗೆ ಬೇರೊಂದು ವ್ಯವಸ್ಥೆ ಆಗಬೇಕಿತ್ತು. ಬರೋಡದಲ್ಲಿ ಅವರಿಗೆ ಇಬ್ಬರು ಸ್ನೇಹಿತರಿದ್ದರು. ಒಬ್ಬರು ಹಿಂದೂ, ಇನ್ನೊಬ್ಬ ಭಾರತೀಯ ಕ್ರೈಸ್ತ. ಮೊದಲು ಹಿಂದೂ ಸ್ನೇಹಿತನನ್ನು ಕೇಳಿದರು. ಆತ ಉದಾತ್ತನೂ ನಿಷ್ಕಲ್ಮಶ ಹೃದಯವನಾಗಿದ್ದನು. ಆದರೆ ನೀನು ನಮ್ಮ ಮನೆಗೆ ಬಂದರೆ ನನ್ನ ಸೇವಕರು ಕೆಲಸ ಬಿಟ್ಟು ಹೋಗಬಹುದು ಎಂದನು. ಇದಾದ ಮೇಲೆ ಭಾಳ ಯೋಚಿಸಿದ ನಂತರ ಬಾಬಾ ಸಾಹೇಬರು ನನ್ನ ಮನೆಗೊಮ್ಮೆ ಬಾ ಎಂದು ಆಹ್ವಾನಿಸಿದ್ದ. ಭಾರತೀಯ ಕ್ರೈಸ್ತ ಸ್ನೇಹಿತನ ಬಳಿ ಹೋಗಿ ಕೇಳಿದರು. ಅವನು ನನ್ನ ಹೆಂಡತಿ ಊರಿಗೆ ಹೋಗಿದ್ದಾಳೆ, ಅವಳು ನಾಳೆ ಬರೋಡೆಗೆ ಬರುತ್ತಾಳೆ, ಅವಳೊಂದಿಗೆ ಈ ಬಗ್ಗೆ ಮಾತಾಡಿ ತಿಳಿಸುತ್ತೇನೆ ಎಂದನು. ಈ ಉತ್ತರ ಅವರಿಗೆ ಅರ್ಥವಾಗಿತ್ತು. ಈ ದಂಪತಿ ಮೂಲತಃ ಬ್ರಾಹ್ಮಣರಾಗಿದ್ದು ಗಂಡನು ಸ್ವಲ್ಪ ಮಟ್ಟಿಗೆ ಉದಾರಿಯಾಗಿದ್ದರೂ ಹೆಂಡತಿ ಸಂಪ್ರದಾಯ ಶರಣೆಯಾಗಿದ್ದಳು. ಇದಾದ ಮೇಲೆ ಬಾಬಾ ಸಾಹೇಬರಿಗೆ ಉಳಿದ ಏಕೈಕ ದಾರಿ ಬಾಂಬೆಗೆ ಹಿಂದಿರುಗುವುದು. ರಾತ್ರಿ 9ರ ರೈಲುಗಾಡಿ ಹಿಡಿಯಬೇಕಿರುತ್ತದೆ. ಅಲ್ಲಿವರೆಗೆ ಕಾಲ ಕಳೆಯುವುದಾದರೂ ಎಲ್ಲಿ? ಪಾರ್ಸಿ ಹೋಟೆಲಿಗೆ ಹಿಂದಿರುಗುವ ಆಲೋಚನೆಯನ್ನು ಕೈಬಿಡುತ್ತಾರೆ. ರಾತ್ರಿ 8ರ ತನಕ ಬರೋಡದ ಹೊರವಲಯದ ಕಾಮಾಟಿ ಬಾಗ್ ಎಂಬ ಪಾರ್ಕ್ನಲ್ಲಿ ಕುಳಿತು ಕೆಲಕಾಲ ತಮ್ಮ ದುಸ್ಥಿತಿಯನ್ನು ಧ್ಯಾನಿಸುತ್ತಾರೆ. ನಂತರ ಹೋಟೆಲಿಗೆ ಹೋಗಿ ಬಾಕಿ ಹಣ ಸಂದಾಯ ಮಾಡಿ ಬಾಂಬೆಗೆ ಹೊರಡುತ್ತಾರೆ. ಈ ಘಟನೆ ನಡೆದಾಗ ಭಾರತೀಯ ಶೈಕ್ಷಣಿಕ ಸೇವೆಯಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದ್ದವು. ಅಲ್ಲದೆ ಲಂಡನ್ನಿನಲ್ಲಿ ಅವರಿಗೆ ಉನ್ನತ ವ್ಯಕ್ತಿಗಳ ಪರಿಚಯವಿತ್ತು. ತಮ್ಮ ಓದಿಗೆ ಸಹಾಯ ಮಾಡಿದ ಬರೋಡ ಮಹಾರಾಜರ ಆಡಳಿತದಲ್ಲಿ ಸೇವೆ ಸಲ್ಲಿಸಬೇಕೆಂಬ ಒಂದೇ ಕಾರಣಕ್ಕೆ ಅವರಲ್ಲಿಗೆ ಹೋಗಿದ್ದರು. ಆದರೆ ಕೇವಲ 11 ದಿವಸಗಳಲ್ಲಿ ಅವರ ಬರೋಡ ಸೇವೆ ಸಮಾಪ್ತಿಗೊಂಡಿತು. ಈ ಘಟನೆ ಅವರಿಗೆ ತಮ್ಮ ತಂದೆ ತಾಯಿಯವರ ಕಾಲದ ಅಸ್ಪೃಶ್ಯರು ಅನುಭವಿಸಿರಬಹುದಾದ ಸಂಕಟವನ್ನು ಅವರ ಹೃದಯಕ್ಕೆ ಕಟ್ಟಿಕೊಟ್ಟಿತ್ತು. ಈ ಘಟನೆ ನಡೆದ 18 ವರ್ಷಗಳ ನಂತರ ಇದನ್ನು ದಾಖಲಿಸುತ್ತಾರೆ ಬಾಬಾ ಸಾಹೇಬರು. ಆಗ ಅವರು ಹೇಳುತ್ತಾರೆ, ಆ ಸನ್ನಿವೇಶ ನೆನಪಾದಾಗಲೆಲ್ಲ ಕಣ್ಣಲ್ಲಿ ನೀರು ತನ್ನಷ್ಟಕ್ಕೆ ತಾನೇ ಹರಿಯುತ್ತದೆ ಅಂತ. ಇದರಿಂದ ಅವರಿಗೆ ಹಿಂದೂಗಳಿಗೆ ಅಸ್ಪೃಶ್ಯರಾಗಿರುವರು ಪಾರ್ಸಿಗಳಿಗೂ ಅಸ್ಪೃಶ್ಯರೇ ಅನ್ನುವ ಸತ್ಯ ಅರ್ಥವಾಗುತ್ತದೆ. ಈ ಲೇಖನದ 3ನೇ ಭಾಗದಲ್ಲಿ ಬಾಬಾ ಸಾಹೇಬರು ದಾಖಲಿಸುವ
ದಾಖಲಿಸುವ ಘಟನೆ 1929ರಲ್ಲಿ ನಡೆದದ್ದು. ಅಸ್ಪೃಶ್ಯರು ಕುಂದುಕೊರತೆಗಳ ಅಧ್ಯಯನಕ್ಕೆಂದು ಸರ್ಕಾರ ಮಾಡಿದ ಸಮಿತಿಯಲ್ಲಿ ಇವರು ಸದಸ್ಯರಾಗಿರುತ್ತಾರೆ. ದಲಿತರ ಮೇಲೆ ಜಾತಿಯ ಕಾರಣದಿಂದ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆಗಳ ಸತ್ಯಶೋಧನೆ ನಡೆಸಲು ಇಡೀ ಸಮಿತಿ ಪ್ರವಾಸ ಮಾಡಬೇಕಾಗಿರುತ್ತದೆ. ಕಾನ್ ದೇಶದಿಂದ ಬಾಂಬೆಗೆ ತೆರಳುವ ದುಲಿಯಾ ಮಾರ್ಗದಲ್ಲಿರುವ ಒಂದು ಹಳ್ಳಿಯಲ್ಲಿ ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿತ್ತು. ಆ ಹಳ್ಳಿಗೆ ಹೋಗಬೇಕಾದರೆ ಚಾಲಿಸ್ಗಾಂವ್ನಲ್ಲಿ ರೈಲು ಇಳಿಯಬೇಕಿತ್ತು. ಹಳ್ಳಿಗೆ ಹೋಗಿ ಹಿಂದಿರುಗಿದ ಬಾಬಾ ಸಾಹೇಬರನ್ನು ಚಾಲಿಸ್ಗಾಂವ್ ಗ್ರಾಮಸ್ಥರು ತಮ್ಮೊಂದಿಗೆ ಉಳಿಯುವಂತೆ ಕೇಳಿಕೊಂಡರು. ಆ ಗ್ರಾಮದ ದಲಿತರೊಂದಿಗೆ ಬಾಬಾ ಸಾಹೇಬರು ಉಳಿಯಲು ತೀರ್ಮಾನಿಸಿದರು. ಈ ಚಾಲಿಸ್ಗಾಂವ್ ಭಾಗದ ಅಸ್ಪೃಶ್ಯರು ವಾಸವಾಗಿದ್ದ ಮಹಾರ್ವಾಡ್ ಗ್ರಾಮವು ರೈಲು ನಿಲ್ದಾಣದಿಂದ 2 ಕಿಲೋಮೀಟರ್ ದೂರವಿತ್ತು. ಬಾಬಾ ಸಾಹೇಬರನ್ನು ಹೂಗುಚ್ಛಗಳ ಮೂಲಕ ಆದರದಿಂದ ಸ್ವಾಗತಿಸಿದ ಆ ಜನರು ಮಹಾರ್ವಾಡಕ್ಕೆ ಕಾಲ್ನಡಿಗೆಯಲ್ಲೇ ಕರೆದೊಯ್ಯಬಹುದಿತ್ತು. ಅದು ಅಲ್ಲದೆ ನಡುವೆ ಒಂದು ಕಾಲುವೆ ಮೂಲಕ ನದಿ ದಾಟಬೇಕಿತ್ತು. ಇವರನ್ನು ನಡೆಸಿಕೊಂಡು ಹೋಗುವುದು ಸರಿಯಲ್ಲವೆಂದು ಯೋಚಿಸಿದ ಗ್ರಾಮಸ್ಥರು ಒಂದು ಟಾಂಗದ ವ್ಯವಸ್ಥೆ ಮಾಡಿದರು. ಆದರೆ ಆ ಟಾಂಗ ಓಡಿಸುವ ಚಾಲಕರ್ಯಾರೂ ಸಿಗದಿದ್ದ ಕಾರಣ ತಮ್ಮಲ್ಲೇ ಒಬ್ಬ ವ್ಯಕ್ತಿಯನ್ನು ಟಾಂಗ ಹೊಡೆಯಲು ಬಿಟ್ಟಿದ್ದರು. ದಾರಿ ಮಧ್ಯೆ ಆ ಟಾಂಗ ಒಂದು ಕಾರಿಗೆ ಡಿಕ್ಕಿ ಹೊಡೆಯಿತು. ಅದರಿಂದ ಹೇಗೋ ಪಾರಾಗಿ ಸೇತುವೆ ಮೇಲೆ ಬಂದಾಗ ಕುದುರೆ ಆಯ ತಪ್ಪಿ ಟಾಂಗ್ ಕೆಳಗೆ ಬಿದ್ದಿತ್ತು. ಬಾಬಾ ಸಾಹೇಬರು ಕಲ್ಲಿನ ಮೇಲೆ ಬಿದ್ದಿದ್ದರಿಂದ ಕಾಲಿಗೆ ಪೆಟ್ಟಾಯಿತು. ಎಲ್ಲರೂ ಕಣ್ಣೀರು ಹಾಕುತ್ತಾ ಅವರನ್ನು ಎತ್ತಿಕೊಂಡೇ ಹೋದರು. ಬಾಬಾ ಸಾಹೇಬರ ಕಾಲಿಗೆ ಹೆಚ್ಚೆ ಪೆಟ್ಟಾಗಿತ್ತು. ಮಹಾರ್ವಾಡಕ್ಕೆ ಕರೆದೊಯ್ಯಲು ಯಾವ ಟಾಂಗ ಚಾಲಕನು ಒಪ್ಪದಿದ್ದಾಗ ಅವರನ್ನು ನಡೆಸಿಕೊಂಡು ಹೋಗುವುದು ಗೌರವಕ್ಕೆ ಧಕ್ಕೆ ಉಂಟು ಮಾಡಬಹುದೆಂದು ಜನರು ಟಾಂಗ ಬಾಡಿಗೆ ಪಡೆದು ತಮ್ಮಲ್ಲೇ ಒಬ್ಬ ಚಾಲಕನನ್ನು ತಯಾರು ಮಾಡಿದರು. ಆದರೆ ಆ ಚಾಲಕನಿಗೆ ಟಾಂಗ ಹೊಡೆಯುವ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅಸ್ಪೃಶ್ಯರನ್ನು ಟಾಂಗದಲ್ಲಿ ಕೂರಿಸಬಾರದೆನ್ನುವ ಜಾತ್ಯಸ್ಥ ಮನಸ್ಸಿನ ಕೊಳಕಿನ ಕಾರಣದಿಂದ ಬಾಬಾ ಸಾಹೇಬರು ಕಾಲಿಗೆ ಏಟು ಮಾಡಿಕೊಳ್ಳಬೇಕಾಯಿತು. ಟಾಂಗ ಹೊಡೆಯುವ ಹಿಂದೂ ಕೂಡ ಬ್ಯಾರಿಸ್ಟರ್ ಅಟ್ ಲಾ ಓದಿದ್ದ. ತಾವು ಸೇರಿದಂತೆ ಎಲ್ಲ ಅಸ್ಪೃಶ್ಯರಿಗಿಂತ ಶ್ರೇಷ್ಠನೆಂದು ಬಗೆದಿದ್ದ ಮನಸ್ಥಿತಿಯನ್ನು ಬಾಬಾ ಸಾಹೇಬರು ಅನಾವರಣಗೊಳಿಸುತ್ತಾರೆ. ಈ ಲೇಖನದ 4ನೇ ಘಟನೆ 1934ರದ್ದು. ಬಾಬಾ ಸಾಹೇಬರಿಗೆ ಶೋಷಿತ ವರ್ಗಗಳ ಚಳವಳಿಯಲ್ಲಿದ್ದ ಸ್ನೇಹಿತರು ಪ್ರವಾಸವೊಂದನ್ನು ಏರ್ಪಡಿಸಿದರು. ಬೌದ್ಧ ಗುಹೆಗಳು, ವೇರುಲ, ನಾಸಿಕ್ ಮತ್ತು ಔರಂಗಾಬಾದ್ಗಳಿಗೆ ಭೇಟಿ ನೀಡುವ ಉದ್ದೇಶ ತಂಡದಾಗಿತ್ತು. ಅದರಲ್ಲಿ ಔರಂಗಾಬಾದಿಗೆ ಹೋಗಲೇಬೇಕೆನ್ನುವುದು ಬಾಬಾ ಸಾಹೇಬರ ಬಯಕೆಯಾಗಿತ್ತು. 30 ಜನರಿದ್ದ ಉದ್ದೇಶಿತ ಪ್ರವಾಸದಲ್ಲಿ ಅಸ್ಪೃಶ್ಯ ಪ್ರವಾಸಿಗ ಎದುರಿಸಬೇಕಾದ ತೊಂದರೆಗಳನ್ನು ಮನಗಂಡು ಪ್ರವಾಸಿಗರ ತಂಡ ಪ್ರವಾಸದ ಪಟ್ಟಿಯನ್ನು ಘೋಷಿಸಿರಲಿಲ್ಲ. ಎಲ್ಲರೂ ನಿಜಾಮರ ಪ್ರಾಂತ್ಯದಲ್ಲೇ ಪ್ರಯಾಣ ಮಾಡುತ್ತಿದ್ದಾಗ ದೌಲತಾಬಾದಿನಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇವರ ಭೇಟಿಗೆ ಕಾಯುತ್ತಿದ್ದರು. ಅಲ್ಲಿನ ಕೋಟೆಯನ್ನು ಇವರು ನೋಡಬೇಕಿತ್ತು. ಉಪಹಾರ ಮತ್ತು ಚಹಾ ಸೇವಿಸಿ ನಂತರ ಕೋಟೆ ನೋಡಲು ಅಲ್ಲಿನ ಜನ ಕೇಳಿಕೊಂಡರು. ಆದರೆ ಕತ್ತಲಾವರಿಸುವ ಮೊದಲೇ ಕೋಟೆಯನ್ನು ನೋಡುವ ಇರಾದೆಯಿಂದ ನಂತರ ಚಹಾ ಸೇವಿಸಿದರಾಯಿತು ಎಂದುಕೊಂಡರು. ಕೋಟೆಗೆ ಪ್ರವೇಶಿಸುವ ಮುನ್ನ ಅಲ್ಲೇ ಇದ್ದ ಸ್ವಚ್ಛವಾದ ಪುಟ್ಟ ಕೆರೆಯ ಕಟ್ಟೆಯ ಮೇಲೆ ನಿಂತು ಪ್ರವಾಸದ ಕಾರಣಕ್ಕೆ ಧೂಳಿನಿಂದ ಕೂಡಿದ ಕೈಕಾಲು ಮುಖ ತೊಳೆದುಕೊಂಡರು. ಇನ್ನೇನು ಕೋಟೆ ಒಳಗೆ ಪ್ರವೇಶಿಸಬೇಕನ್ನುವಾಗ ವಯಸ್ಸಾದ ಮಮ್ಮದಿಯೊಬ್ಬನು ಅಸ್ಪೃಶ್ಯರು ಕೆರೆಯನ್ನು ಮಲಿನಗೊಳಿಸಿದರು ಎಂದು ಕೂಗುತ್ತಾ ಓಡಿ ಬಂದ. ಅವನೊಂದಿಗೆ ಕೆಲವರು ಸೇರಿಕೊಂಡು ಈ ಅಸ್ಪೃಶ್ಯರಿಗೆ ಸೊಕ್ಕು ಜಾಸ್ತಿಯಾಗಿದೆ, ಅವರು ತಮ್ಮ ಸ್ಥಾನವನ್ನು ಮರೆತಿದ್ದಾರೆ ಎಂದು ಜೋರಾಗಿ ಬೈಯಲು ಶುರು ಮಾಡಿದರು. ಪ್ರವಾಸಿಗರ ತಂಡ ನೋಡಿ, ನಾವು ಹೊರಗಿನವರು, ನಮಗೆ ಇಲ್ಲಿ ಸಂಪ್ರದಾಯ ತಿಳಿದಿರಲಿಲ್ಲ ಎಂದು ಹೇಳಿದರೂ ಕೇಳದೆ ಇವರನ್ನು ಕರೆತಂದಿದ್ದ ಸ್ಥಳೀಯ ಅಸ್ಪೃಶ್ಯರನ್ನು ಬೈಯತೊಡಗಿದರು. ಪಾಪ, ಇವರು ಕೆರೆಯಲ್ಲಿ ಮುಖ ತೊಳೆಯುವಾಗ ಅಲ್ಲಿನ ಅಸ್ಪೃಶ್ಯರು ಅಲ್ಲಿರಲೇ ಇಲ್ಲ. ಅವರು ಅದು ನಮ್ಮ ತಪ್ಪಲ್ಲ ಎಂದರೂ ಕೇಳದೆ ಅಲ್ಲಿಗೆ ಮುಂದಾದರು. ಅವರಲ್ಲೊಬ್ಬ ಯುವಕ ಅಸ್ಪೃಶ್ಯರು ತಮ್ಮ ಸ್ಥಾನವನ್ನು ಮರೆಯಬಾರದು ಎಂದು ಕೂಗುತ್ತಲೇ ಇದ್ದ. ಬಾಬಾ ಸಾಹೇಬರಿಗೆ ಸಿಟ್ಟು ಬಂದು, ನಿನ್ನ ಧರ್ಮ ಹೇಳುವುದು ಇದೇ ಏನು? ಅಸ್ಪೃಶ್ಯನೊಬ್ಬನು ಮಮ್ಮದೀಯನಾದಾಗಲೂ ಆತ ಈ ಕೆರೆಯ ನೀರನ್ನು ಮುಟ್ಟುವುದನ್ನು ತಡೆಯುತ್ತೀಯಾ ಎಂದರು ಎಂದು ಆ ಯುವಕನನ್ನು ಏರಿದ್ದ ದನಿಯಲ್ಲಿ ಪ್ರಶ್ನಿಸಿದರು. ನೆರೆದಿದ್ದ ಮುಸಲ್ಮಾನರು ಮಾತು ಹೊರಡದೆ ಸ್ತಬ್ಧರಾಗುತ್ತಾರೆ. ಅದೇ ಸಿಟ್ಟಿನಲ್ಲಿ ಕೋಟೆಯ ಗಾರ್ಡ್ ಬಳಿ ಹೋಗಿ, ನಮಗೆ ಕೋಟೆ ನೋಡಲು ಬಿಡುವಿರೋ ಇಲ್ಲವೋ ಹೇಳಿ ಎಂದರು. ಅವನು ಅವರ ಹೆಸರು ಕೇಳಿದ. ಒಂದು ಚೀಟಿಯಲ್ಲಿ ಬರೆದುಕೊಟ್ಟರು. ಅವನು ಒಳಗೆ ಹೋಗಿ ಹಿಂದಿರುಗಿ ಒಳಗೆ ಬನ್ನಿ ಅಂದ. ಇದು ಅಲ್ಲಿದ್ದ ಮಮ್ಮದಿಯರ ಬಾಯಿ ಮುಚ್ಚಿಸಿತು. ಇದರಿಂದ ಬಾಬಾ ಸಾಹೇಬರು ಅಸ್ಪೃಶ್ಯರು ಹಿಂದೂಗಳಿಗೆ ಹೇಗೆ ಅಸ್ಪೃಶ್ಯರೋ ಪಾರ್ಸಿಗಳಿಗೂ ಮುಸಲ್ಮಾನರಿಗೂ ಅಸ್ಪೃಶ್ಯರೇ ಎಂಬುದನ್ನು ನಿರೂಪಿಸಿದರು. ಈ 2 ಘಟನೆಗಳಿಂದ ಅವರು ಬಹಳಷ್ಟು ನೊಂದುಕೊಂಡಿದ್ದರು. ವೇಟಿಂಗ್ ಫಾರ್ ಎ ವೀಸಾ ಲೇಖನದಲ್ಲಿ ಬಾಬಾ ಸಾಹೇಬರು ಮಿಕ್ಕ 2 ಘಟನೆಗಳಲ್ಲಿ ಇಬ್ಬರು ಬೇರೆ ಬೇರೆ ಅಸ್ಪೃಶ್ಯರ ಅನುಭವಗಳನ್ನು ದಾಖಲಿಸಿದ್ದಾರೆ.
ಅವರಲ್ಲಿ ಒಬ್ಬ ಖಾತೆವಾಡದ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡುವ ಶಿಕ್ಷಕ 1929 ಡಿಸೆಂಬರ್ ತಿಂಗಳು 12ನೇ ತಾರೀಕಿನಲ್ಲಿ ಪ್ರಕಟವಾದ ಗಾಂಧೀಜಿ ನೇತೃತ್ವದ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಅಚ್ಚಾದ ಪತ್ರವನ್ನು ಆಧರಿಸಿದ ಬರಹವಿದು. ಅಸ್ಪೃಶ್ಯ ಶಿಕ್ಷಕನ ಹೆಂಡತಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಹುಟ್ಟಿದ ಎರಡನೇ ದಿನಕ್ಕೆ ಮಗುವಿಗೆ ಭೇದಿ ಶುರುವಾಗುತ್ತದೆ. ಬಾಣಂತಿಯು ಅವ್ಯಕ್ತ ನೋವಿನಿಂದ ನರಳುತ್ತಿರುತ್ತಾಳೆ. ಶಿಕ್ಷಕ ಡಾಕ್ಟರನ್ನು ಕರೆಯಲು ಹೋದಾಗ ಹರಿಜನರ ಮನೆಗೆ ನಾನು ಬರುವುದಿಲ್ಲ ಎನ್ನುತ್ತಾನೆ. ಡಾಕ್ಟರಿಗೆ 2 ರೂಪಾಯಿ ಫೀಸ್ ಕೊಡುತ್ತೇನೆ ಎಂದು ಕೇಳಿಕೊಂಡಾಗ ದಲಿತ ಕೇರಿಯ ಹೊರಗೆ ನಿಂತು ಪರೀಕ್ಷಿಸುತ್ತೇನೆ ಎಂಬ ಷರತ್ತಿನ ಮೇಲೆ ಡಾಕ್ಟರ್ ಬರುತ್ತಾನೆ. ಶಿಕ್ಷಕ ತನ್ನ ಪತ್ನಿ ಮತ್ತು ಮಗುವನ್ನು ಹರಿಜನ ಕಾಲೋನಿಯ ಹೊರಗೆ ಕರೆತರುತ್ತಾನೆ. ಮತ್ತೆ ಡಾಕ್ಟರ್ ಅವರನ್ನು ಪರೀಕ್ಷಿಸಲು ಥರ್ಮಾಮೀಟರ್ ಕೊಡುವುದಿಲ್ಲ ಎಂಬುದಾಗಿ ಹೇಳಿದ. ಬಗೆಯಾಗಿ ಬೇಡಿಕೊಂಡ ನಂತರ ಒಬ್ಬ ಮುಸಲ್ಮಾನ್ ವ್ಯಕ್ತಿಯ ಕೈಗೆ ಥರ್ಮಾಮೀಟರ್ ಕೊಟ್ಟು ಆತ ಶಿಕ್ಷಕನಿಗೆ ಕೊಟ್ಟು ಶಿಕ್ಷಕ ತನ್ನ ಹೆಂಡತಿಗೆ ಕೊಟ್ಟು ಪರೀಕ್ಷಿಸಿದ ನಂತರ ಡಾಕ್ಟರನಿಗೆ ಹಿಂದಿರುಗಿಸಲಾಯಿತು. ಡಾಕ್ಟರ್ ಬಾಣಂತಿಗೆ ನ್ಯೂಮೋನಿಯಾ ಇರುವುದಾಗಿ ಹೇಳಿ ಶಿಕ್ಷಕ ನೀಡಿದ 2 ರೂಪಾಯಿ ಶುಲ್ಕ ತೆಗೆದುಕೊಂಡು ಹೊರಟು ಹೋದ. ಅಗಸೆ ಬೀಜಗಳನ್ನು ತಂದುಕೊಟ್ಟು ಸೇವಿಸಲು ಹೇಳಿದ ಶಿಕ್ಷಕ ಕೊನೆಗೆ ನನ್ನ ಜೀವನದ ಜ್ಯೋತಿ ಆರಿಹೋಯಿತು. ಮಧ್ಯಾಹ್ನ 2ರ ಸಮಯಕ್ಕೆ ಆಕೆ ತೀರಿಕೊಂಡಳು ಎಂದು ಬರೆದ. ಈ ಬಗ್ಗೆ ಬಾಬಾ ಸಾಹೇಬರು ಇದರ ವಿಶ್ಲೇಷಣೆಯ ಅಗತ್ಯವೇ ಇಲ್ಲ ಎನ್ನುತ್ತಾರೆ. ಒಬ್ಬ ಸುಶಿಕ್ಷಿತನಾದ ಡಾಕ್ಟರ್ ರೋಗಿಯ ಜಾತಿ ಕಾರಣಕ್ಕೆ ಥರ್ಮಾಮೀಟರ್ ಕೊಡಲು ಹಾಗೂ ಶುಶ್ರೂಷೆ ಮಾಡಲು ನಿರಾಕರಿಸುವುದು ಅದೆಷ್ಟೋ ಅಮಾನವೀಯ ಎಂದು ಬರೀತಾರೆ. ಶಿಕ್ಷಕ ಮತ್ತು ವೈದ್ಯನ ಹೆಸರುಗಳನ್ನು ನಮೂದಿಸದಂತೆ ಶಿಕ್ಷಕನೇ ಕೋರಿರುತ್ತಾನೆ. ಹೆಸರು ನಮೂದಿಸಿದರೆ ಸವರ್ಣೀಯರು ಸೇಡಿ ತೀರಿಸಿಕೊಳ್ಳಲು ಬರುತ್ತಾರೆಂಬ ಭಯ ಆತನದು. ಇನ್ನೊಂದು ಕೊನೆಯ ಘಟನೆ 1938ರಲ್ಲಿ ದಾದರಿನ ಕಾಸರವಾಡಿಯಲ್ಲಿ ನಡೆದ ಸಭೆಯೊಂದರಲ್ಲಿ ಒಬ್ಬ ಬಂಗಿ ಹುಡುಗ ನಿಂತು ಹೇಳಿದ್ದು. ಅವನ ಹೆಸರು ಪಾರ್ಮಾರ್ ಕಾಳಿದಾಸ್ ಶಿವರಾಮ್. ಅದನ್ನು ಬಾಬಾ ಸಾಹೇಬರು ಯಥಾವತ್ತಾಗಿ ದಾಖಲಿಸುತ್ತಾರೆ. 1933ರಲ್ಲಿ ವರ್ನ್ಯಾಕ್ಯುಲರ್ ಅಂತಿಮ ಪರೀಕ್ಷೆಯಲ್ಲಿ ಪಾಸಾದ ಇಂಗ್ಲೀಷ್ ಓದಿದ ಹುಡುಗ ಬಾಂಬೆ ಮುನಿಸಿಪಾಲಿಟಿಯ ಶಿಕ್ಷಕ ಹುದ್ದೆಗೆ ಅರ್ಜಿ ಹಾಕಿ ಸಿಗದೆ ತಲಾಟಿ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಾನೆ. 1936ರಲ್ಲಿ ಖೇಡ್ ಜಿಲ್ಲೆಯ ಬೋರ್ಸಾ ತಾಲೂಕಿನ ಮಾಮಲೆದಾರರ ಕಚೇರಿಯಲ್ಲಿ ಅವನಿಗೆ ತಲಾಟಿ ಹುದ್ದೆ ಸಿಗುತ್ತದೆ. ಮೂಲತಃ ಗುಜರಾತಿನವನಾದ ಈ ಹುಡುಗನಿಗೆ ಸರ್ಕಾರಿ ಕಚೇರಿಯಲ್ಲಿ ಅಸ್ಪೃಶ್ಯತೆ ಆಚರಿಸುವ ಬಗ್ಗೆ ತಿಳಿದಿರುತ್ತದೆ. ಅರ್ಜಿಯಲ್ಲಿ ಇವನ ಜಾತಿ ಹೆಸರು ನೋಡಿ ಕೆಲಸಕ್ಕೆ ವರದಿ ಮಾಡಿಕೊಳ್ಳುವ ದಿನವೇ ಗುಮಾಸ್ತಿ ಇವನನ್ನು ಅವಮಾನಿಸುತ್ತಾನೆ. ದೂರ ನಿಂತುಕೋ, ನಿನ್ನ ಹತ್ತಿರವೇ ನಿಲ್ಲಲು ನಿನಗೆಷ್ಟು ಧೈರ್ಯ ಎಂದೆಲ್ಲ ನೇರವಾಗಿ ಬೈಯುತ್ತಾನೆ. ನೀನೇನಾದರೂ ಕಚೇರಿ ಹೊರಗಿದ್ದರೆ 6 ವಧೆಗಳನ್ನಿಡುತ್ತಿದ್ದೆ. ಇಲ್ಲಿವರೆಗೆ ಸೇವೆಗೆ ಬರಲು ನಿನಗೆಷ್ಟು ಧೈರ್ಯ ಎಂದೆಲ್ಲ ನಿಂದಿಸಿ ನೇಮಕಾತಿಯ ಆದೇಶಗಳನ್ನು ನೆಲದ ಮೇಲಿಡಲು ಆದೇಶಿಸುತ್ತಾನೆ. ಅದಾದ ಮೇಲೆ ಆ ಹುಡುಗನಿಗೆ ಅಲ್ಲಿ ಕೆಲಸ ಮಾಡುವಷ್ಟು ದಿನವೂ ನರಕ ದರ್ಶನವೇ ಆಗುತ್ತದೆ. ಕುಡಿಯುವ ನೀರಿಗೂ ಪರಿಪಾಟಲು ಪಡಬೇಕಿತ್ತು. ತುಕ್ಕು ಹಿಡಿದ ಪಾತ್ರೆಯೊಂದಕ್ಕೆ ಸುರಿಯುವ ನೀರನ್ನು ಈತ ಕುಡಿಯಬೇಕಿರುತ್ತದೆ. ಆ ಪಾತ್ರೆಯನ್ನು ಕೂಡ ಅಸ್ಪೃಶ್ಯನಂತೆಯೇ ಕಾಣಲಾಗುತ್ತಿರುತ್ತದೆ. ಸಿಬ್ಬಂದಿಗಳಿಗೆ ನೀರು ಸರಬರಾಜು ಮಾಡುವ ಜವಾನನಿಲ್ಲದಿದ್ದಾಗಲಂತೂ ಎಲ್ಲರ ಹಾಗೆ ಕ್ಯಾನಿನಿಂದ ನೀರು ತೆಗೆದುಕೊಳ್ಳುವ ಆಗಿರಲಿಲ್ಲ. ಅವನಿದ್ದಾಗಲೂ ಬಾಯಾರಿಕೆಯಾದಾಗ ನೀರನ್ನರಿಸಿ ಹೋಗುತ್ತಿದ್ದ ಈತನ ಕೈಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದ ಜವಾನ್. ಊಟಕ್ಕೆ ವಾಸಕ್ಕೆ ಆ ಹುಡುಗನಿಗೆ ತುಂಬ ಕಷ್ಟವಾಗುತ್ತಿತ್ತು. ಬಜ್ಜಿಗಳನ್ನು ಖರೀದಿಸಿ ಊರು ಹೊರಗೆ ತಿಂದು ಬಂದು ಮಾಮಲೆದಾರರ ಕಚೇರಿಯ ಕಟ್ಟೆಯ ಮೇಲೆ ಮಲಗಬೇಕಿರುತ್ತದೆ. ಬೋರ್ಷದ ಗ್ರಾಮದ ಯಾರೂ ಈತನಿಗೆ ಮನೆ ಬಾಡಿಗೆಗೆ ಕೊಡುವುದಿಲ್ಲ. ಕಡೆಗೆ ಬೋರ್ಷದಿಂದ 6 ಮೈಲಿ ದೂರದ ತನ್ನ ಪೂರ್ವಿಕರ ಊರು ಜೆಂಟ್ರಲ್ಗೆ ತೆರಳಿ ಅಲ್ಲಿ ರಾತ್ರಿ ಕಳೆದು ಮುಂಜಾನೆ ಉದ್ಯೋಗಕ್ಕೆ ಮರಳುವ ರೂಢಿ ಮಾಡಿಕೊಳ್ಳುತ್ತಾನೆ. ಆದರೆ ಪ್ರತಿದಿನವೂ 12 ಮೈಲಿ ನಡೆಯಬೇಕಾಗಿತ್ತು. ಕೆಲಸಕ್ಕೆ ಸೇರಿದ 1.5 ತಿಂಗಳ ನಂತರ ಒಬ್ಬ ತಲಾಟಿಯ ಹತ್ತಿರ ಕೆಲಸ ಕಲಿಯಲು ಕಳಿಸಿಕೊಡಲಾಯಿತು. ಅವನು 3 ಗ್ರಾಮಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ. ಅವನೊಂದಿಗೆ ಜೆಂಟ್ರಲ್ ಎಂಬಲ್ಲಿ 2 ತಿಂಗಳ ಕೆಲಸ ಮಾಡಿದರೂ ಅವನೇನು ಕಲಿಸಿಕೊಡಲಿಲ್ಲ.
ಆನಂತರ ಅವನು ಈ ಹುಡುಗನನ್ನು ಸೈಜಾಪುರಕ್ಕೆ ಜನಸಂಖ್ಯೆಯ ಟೇಬಲ್ ಸಿದ್ಧಪಡಿಸಲು ಕರೆದುಕೊಂಡು ಹೋದನು. ಒಂದು ದಿನ ತಲಾಟಿ ಮತ್ತು ಗ್ರಾಮದ ಮುಖ್ಯಸ್ಥರ ಕೆಲಸದಲ್ಲಿ ತೊಡಗಿದರು. ಇವನು ಗುಡ್ ಮಾರ್ನಿಂಗ್ ಹೇಳಿದರೂ ಬೇಕೆಂದೇ ಮಾರುತ್ತರ ನೀಡದೆ ನಿಂತಲ್ಲೇ ಕಾಯುವಂತೆ ಮಾಡಿ ಅವಮಾನಿಸಲಾಗುತ್ತದೆ. ಇವನಿಗೆ ಸುಸ್ತಾಗಿ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತುಕೊಂಡ. ಇದನ್ನು ಕಂಡು ತಲಾಟಿ ಮತ್ತು ಗ್ರಾಮದ ಮುಖ್ಯಸ್ಥ ಹೊರಗೆ ಹೊರಟು ಹೋದರು. ಸ್ವಲ್ಪ ಹೊತ್ತಿನ ನಂತರ ಹಲವು ಜನ ಇವನ ಸುತ್ತ ಜಮಾಯಿಸಿದರು. ಬಾಯಿಗೆ ಬಂದ ಹಾಗೆ ಬಯ್ಯತೊಡಗಿದರು. ಅವರ ನೇತೃತ್ವವನ್ನು ವಹಿಸಿಕೊಂಡಿದ್ದವ ಸುಶಿಕ್ಷಿತ ಲೈಬ್ರರಿಯನ್ ಎಂಬುದು ತಿಳಿದು ಇವನಿಗೆ ದುಃಖವಾಯಿತು. ಇವನು ಕುಳಿತಿದ್ದ ಕುರ್ಚಿ ಆ ಲೈಬ್ರರಿನದಾಗಿತ್ತು. ಅಲ್ಲಿಗೆ ಧಾವಿಸಿದ ಗ್ರಾಮ ಸೇವಕ ಈ ನಾಯಿ ಭಂಗಿಗೆ ಕುಳಿತುಕೊಳ್ಳಲು ಕುರ್ಚಿ ಕೊಟ್ಟವರೇ ಯಾರು ಎಂದು ಅಬ್ಬರಿಸಿದ. ಕುರ್ಚಿಯನ್ನು ಕಿತ್ತುಕೊಂಡ ನಂತರ ಹುಡುಗ ನೆಲದ ಮೇಲೆ ಕುಳಿತುಕೊಳ್ಳುತ್ತಾನೆ. ಖಡ್ಗದಿಂದ ಹುಡುಗನನ್ನು ತುಂಡು ತುಂಡಾಗಿ ಕತ್ತರಿಸುವುದಾಗಿ ನೆರೆದ ಗುಂಪು ಅಬ್ಬರಿಸುತ್ತದೆ. ತನ್ನನ್ನು ಕನಿಕರಿಸಿ ಕ್ಷಮಿಸಬೇಕೆಂದು ಹುಡುಗ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಪರಿಸ್ಥಿತಿ ಕೈಮೀರುವುದನ್ನು ಅರಿತ ಹುಡುಗ ಅಲ್ಲೊಂದು ಬಿಳಿ ಕಾಗದ ತೆಗೆದುಕೊಂಡು ಮಾಮಲೆದಾರನಿಗೆ ದೊಡ್ಡ ಅಕ್ಷರಗಳಲ್ಲಿ ಪತ್ರ ಬರೆದ. ಇಂದು ನನ್ನ ಮೇಲೆ ಮೃತ್ಯು ತನ್ನ ಕರಾಳ ಹಸ್ತ ಚಾಚಿದೆ ಎಂಬ ವಿಷಯವನ್ನು ತಮಗೆ ವಿನಯಪೂರ್ವಕವಾಗಿ ತಿಳಿಸಲು ಬಯಸುತ್ತೇನೆ. ನನ್ನ ತಂದೆ ತಾಯಿಯರ ಮಾತು ಕೇಳಿದ್ದರೆ ನನಗೆ ಈ ಆಪತ್ತು ಬರುತ್ತಿರಲಿಲ್ಲ. ಅವರಿಗೆ ನನ್ನ ಮರಣದ ಸುದ್ದಿಯನ್ನು ತಿಳಿಸಿ ಎಂದು ಬರೆದಿದ್ದನ್ನು ಲೈಬ್ರರಿಯನ್ನು ಜೋರಾಗಿ ಓದಿದ. ನಂತರ ಅದನ್ನು ಹರಿದು ಹಾಕುವಂತೆ ಹೇಳಿದ. ಇವನು ಹರಿದು ಹಾಕಿದ. ಅನಂತರ ಗುಂಪಿನಿಂದ ಬೈಗುಳಗಳ ಸುರಿಮಳೆಯಾಗುತ್ತದೆ. ನೀನೊಬ್ಬ ಯಕಶ್ಚಿತ್ತಭಂಗಿ. ನಿನ್ನನ್ನು ನಾವು ತಲಾಟಿ ಎಂಬ ಗೌರವ ನೀಡಿ ಕರೆಯಬೇಕೇ? ನೀನು ಕಚೇರಿ ಪ್ರವೇಶಿಸಿ ಕುರ್ಚಿಯ ಮೇಲೆ ಬೇರೆ ಕುಳಿತುಕೊಳ್ಳುತ್ತೀಯಾ ಎಂದು ಕಿರುಚುತ್ತದೆ. ನಾನು ಕೆಲಸ ಬಿಟ್ಟು ಬಿಡುತ್ತೇನೆ ಎಂದು ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡರೂ ಕೂಡಿ ಹಾಕಿದರು. ಸಂಜೆ 7 ಗಂಟೆಗೆ ಬಿಡುಗಡೆಗೊಳಿಸಿದರು. ತಲಾಟಿ ಮತ್ತು ಗ್ರಾಮದ ಮುಖ್ಯಸ್ಥ ಅಲ್ಲಿವರೆಗೂ ಬಂದಿರಲಿಲ್ಲ. ಹುಡುಗ 15 ದಿನ ರಜೆ ಪಡೆದು ಬಾಂಬೆಯಲ್ಲಿದ್ದ ತಂದೆ ತಾಯಿ ಬಳಿ ಬಂದ. ಈ ಘಟನೆಯನ್ನು ನಿರೀಕ್ಷಿಸಿದ ನಂತರ ಬಾಬಾ ಸಾಹೇಬರು ಏನೂ ಹೇಳುವುದಿಲ್ಲ. ಆ ಮೌನವನ್ನು ಭಾರತದ ಮುಂದಿನ ಪೀಳಿಗೆ ವರ್ಗಾಯಿಸುತ್ತಾರೆ. ಇದೊಂದು ದೇವನೂರು ಮಹಾದೇವರ ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ ಕಥೆಯಂತ ಬರ, ಅಂದರೆ ಅಸ್ಪೃಶ್ಯರ ಬದುಕಿನ ನೈಜ ರೂಪಕ. ದಿನಕ್ಕೆ ಸಾವಿರಾರು ವೀಸಾಗಳು ದೊರೆಯುತ್ತಿರುವ ಈ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳಿಂದ ದಲಿತರ ಸಮುದಾಯ ತಾನು ಬದುಕುತ್ತಿರುವ ಸಮಾಜದೊಳಗೆ ಹೋಗಲು ವೀಸಾಗಾಗಿ ಕಾಯುತ್ತಿದೆ. ಪ್ರತಿ ಕ್ಷಣ ಪ್ರತಿ ಭಾರತೀಯ ದಲಿತರಿಗೆ ಈ ಕಾಯುವಿಕೆ ರೂಢಿಯಾಗಿ ಬಿಟ್ಟಿದೆ. ಬಹುಶಃ ಈ ವೀಸಾ ಸಿಗಲಾರದು ಎಂಬಂಥ ಪರಿಸ್ಥಿತಿ ಇದೆ. ವ್ಯಕ್ತಿಯು ದೇಶವೊಂದರಿಂದ ಅಧಿಕೃತ ನಾಗರಿಕ ಎಂಬ ಮಾನ್ಯತೆ ಪಡೆದ ನಂತರವೇ ಸರ್ಕಾರ ಆತನಿಗೆ ವೀಸಾ ನೀಡುತ್ತದೆ. ಸಂಬಂಧಿಸಿದ ವ್ಯಕ್ತಿಯ ಸುರಕ್ಷತೆ ಸಂಪೂರ್ಣ ಹೊಣೆಯನ್ನು ವೀಸಾ ನೀಡಿದ ದೇಶ ವಹಿಸಿಕೊಳ್ಳುತ್ತದೆ ಎಂಬುದು ವೀಸಾ ನೀಡುವ ನಿಜಾರ್ಥ. ಅಸ್ಪೃಶ್ಯ ದಲಿತ ಸಮುದಾಯವು ಭಾರತೀಯ ಸರ್ಕಾರ ಮತ್ತು ಸಮಾಜದಿಂದ ಇಂಥ ವೀಸಾಗಾಗಿ ಹೇಗೆ ಕಾತರಿಸಿ ಕಾಯುತ್ತಿದೆ ಎಂಬುದೇ ವೇಟಿಂಗ್ ಫಾರ್ ಎ ವೀಸಾ ಶೀರ್ಷಿಕೆ ರೂಪಕಾರ್ಥವಾಗಿದೆ. ಭಾರತದಲ್ಲಿ ಜಾತಿ ಪದ್ಧತಿಯ ಜೊತೆಗೆ ಅಸ್ಪೃಶ್ಯತೆಯ ಅಮಾನವೀಯ ಆಚರಣೆಯಿದೆ ಎಂದು ಸಂಗತಿಯನ್ನು ಹೊರಜಗತ್ತು ಅರಿಯದು. ಇದನ್ನು ಅಂತಾರಾಷ್ಟ್ರೀಯ ಓದುಗರು ಅಥವಾ ನೋಡುಗರಿಗೆ ಅರ್ಥ ಮಾಡಿಸುವ ಬಗೆಯಂತೂ ತಮ್ಮ ಬದುಕಿನ ಕೆಲ ಉದಾಹರಣೆಗಳು ಸೇರಿದಂತೆ ಅಸ್ಪೃಶ್ಯತೆ ಆಚರಣೆಯ ಘಟನೆಗಳನ್ನು ವಿವರಿಸುವುದೊಂದೇ ದಾರಿ ಎನ್ನುತ್ತಾರೆ ಅಂಬೇಡ್ಕರ್. ಈ ಒಟ್ಟು ಬರಹದಲ್ಲಿ ಬಾಬಾ ಸಾಹೇಬರು ಇಡೀ ಭಾರತದ ಅಸ್ಪೃಶ್ಯರ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ನಾವು ಇಲ್ಲಿ ಎಲ್ಲರಂತೆ ಬದುಕು ನಡೆಸಲು ಬೇಕಾಗಿರುವ ವೀಸಾಗಾಗಿ ಕಾಯುತ್ತಲೇ ಇರಬೇಕು. ಸಂವಿಧಾನ ಎಂಬ ವೀಸಾವನ್ನು ನಮಗೆ ಕೊಟ್ಟು ಹೋದ ಬಾಬಾ ಸಾಹೇಬರು ಈಗ ಬದುಕಿದ್ದರೆ ಇನ್ನು ಕೈಗೊಟಕದೇ ಕಾಯುತ್ತಲೇ ಇರುವ ದಲಿತರನ್ನು ಕಂಡು ಅದೆಷ್ಟೋ ಮರೆತಿದ್ದರು.